ನಮಸ್ಕಾರ. ಇವತ್ತು ನಾವು ಸನ್ನತಿಗೆ ಬಂದೀವಿ. ಗುಲ್ಬರ್ಗಾಯಿಂದ 2 ತಾಸು ಆಗ್ತದ. ನಾವು ಕಾರ್ನಾಗ ಬಂದೀವಿ, ಆದರೆ ಸಾಕಷ್ಟು ಬಸ್ನೂ ಅವ ಸನ್ನತಿಗೆ. ಕರೆಕ್ಟ್ ಗುಡಿ ಮುಂದೆ ತಂದು ನಿಂದಿರ್ಸ್ತಾರ. ಚಂದ್ರಲಾ ಪರಮೇಶ್ವರಿ ದೇವಿ ಭೀಮಾ ನದಿಯ ತೀರದಲ್ಲಿ ಬಂದು ನೆಲೆ ನಿಂತಿರುವ ಪುರಾಣದ ಕಥೆನೇ ಅದ. ಗುಡಿ ಭಾಳ ದೊಡ್ಡದು, ಭಾಳ ಚಲೋ ಅದ. ದರಾ ವರ್ಷ ಚೈತ್ರ ಮಾಸದಾಗ ಶುಕ್ಲ ಪಕ್ಷ ಪಂಚಮಿಗೆ ಜಾತ್ರೆ ಮಾಡ್ತಾರೆ. ಭಾಳ ಅದ್ಧೂರಿಯಾಗಿ ಮಾಡ್ತಾರೆ. ಮುಂಜಾನೆ 6ರಿಂದ ಸಂಜೆ 7 ತನಕ ಗುಡಿ ತೆರೆದಿರ್ತದೆ. ನಾವು ಎಲ್ಲ ಫ್ಯಾಮ್ಲಿ ಬಂದಿದ್ವಿ. ದರ್ಶನ ಮಾಡಿಕೊಂಡು ಪ್ರದಕ್ಷಿಣೆ ಎಲ್ಲ ಹಾಕಿದ್ವಿ. ಇಲ್ಲಿ ಒಳಗೆ ಕಾಳಿದೇವಿ ಗುಡಿನೂ ಅದ. ಕಾಳಿದೇವಿಗೆ ನೋಡ್ಲಿಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಚಲೋ ಅದ. ಮತ್ತು ಇಲ್ಲಿ ಗೋಶಾಲನೂ ಅದ. ಹುಡುಗರಿಗಂತೂ ಭಾಳ ಚಲೋ ಅನಿಸ್ತದ ಇವೆಲ್ಲ ನೋಡಿ. ಪ್ರಶಸ್ತದ ಗುಡಿ, ಕೂಡ್ಲಿಕ್ಕೆ ಮಾಡಲಿಕ್ಕೆ ಎಲ್ಲ ಚಲೋ ಜಾಗ ಅದ. ಕುಡಿಲಿಕ್ಕೆ ನೀರು ಎಲ್ಲ ವ್ಯವಸ್ಥೆನೂ ಅದ. ನಾವು ಅವಲಕ್ಕಿ ಕಟ್ಕೊಂಡು ಹೋಗಿದ್ವಿ. ಅವಲಕ್ಕಿ ಮೊಸರು ತಿಂದು ಶ್ರೀ ಮಹಾಸರಸ್ವತಿ ಗುಡಿ ಒಳಗೆ ಹೋಗಿ ಅಕ್ಷರಾಭ್ಯಾಸ ಮಾಡಿಸಿದ್ವಿ ನಮ್ಮ ಮಗಳಿಗೆ. ಭಾಳ ಚಲೋ ಮಾಡಿಸಿದ್ರು ಇಲ್ಲಿ ಅರ್ಚಕರು. ಶೃಂಗೇರಿ ಹೋಗ್ಲಿಕ್ಕೆ ಆಗಲಿಲ್ಲ ಅಂದರೆ ಇಲ್ಲೇ ನಮ್ಮ ಗುಲ್ಬರ್ಗ ಹತ್ರನೇ ಸನ್ನತಿ ಅದ. ಇಲ್ಲಿ ಬಂದು ನೀವು ಅಕ್ಷರಾಭ್ಯಾಸ ಮಾಡಿಸಬಹುದು. ನೀವು ನೋಡ್ಬಹುದು, ಬೇರೆ ಬೇರೆ ಸೇವಾನೂ ಮಾಡಿಸಬಹುದು. ಪಲ್ಲಕ್ಕಿ ಸೇವಾನೂ ಮಾಡಿಸಬಹುದು. ಇಲ್ಲಿ ದಿನ ಅನ್ನದಾನ ಇರ್ತದ. ಎಷ್ಟು ಚಲೋ ಬರ್ದು ಹಾಕ್ಯಾರ ನೋಡ್ರಿ. ನಿತ್ಯಾನಂದಾನಂ ಅತಿಶ್ರೇಷ್ಠಂ ಸಾಧನಂ ಪರಿತಾಪ ಶಮನಂ ಸದಾ ಪುಣ್ಯ ವರ್ಧನಂ. ನಾವು ಮಹಾಪ್ರಸಾದ ತಗೊಂಡು ದೇವಿಗೆ ಎಲ್ಲ ಒಳ್ಳೇದು ಮಾಡಮ್ಮ ಅಂತ ಕೇಳ್ಕೊಂಡು ಬಂದ್ವಿ.